ಸರ್ಕಾರಿ ಅಧಿಕಾರಿಗಳು ಏನು ಎಸ್ಟಿಮೇಟ್ ಮಾಡಿರ್ತಾರೆ ಆ ಪೂರ್ತಿ ಎಸ್ಟಿಮೇಟ್ ಹಣವನ್ನು ಸಾರ್ವಜನಿಕರಿಗೆ ಉಪಯೋಗಿಸುವಂತಹ ಒಂದು ಉತ್ತಮವಾದ MLA ಮಂಜುನಾಥ್. ಕಾಂಗ್ರೆಸ್ ಸರ್ಕಾರನೇ ಅಷ್ಟೇ, ನಮ್ಮೆಲ್ಲರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಮತ್ತು ನಮ್ಮೆಲ್ಲರ ಹಿರಿಯರು ನಮ್ಮ ದಿನೇಶ್ ಗುಂಡೂರಾವ್ ಇವರೆಲ್ಲ ನಾಯಕತ್ವದಲ್ಲಿ ನಾವು ಈ ರಾಜ್ಯವನ್ನು ಒಂದು ಬಡವರಿಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ ಈಗ ನಮ್ಮ ಗೃಹ ಸಚಿವರು KGF ಅಲ್ಲಿದ್ದಾರೆ, ನಾನು ಹೋಗಬೇಕಾಗಿತ್ತು. ಅಲ್ಲಿ ಸುಮಾರು ಕೋಟಿ ವೆಚ್ಚಗಳಲ್ಲಿ ಹೊಸದಲ್ಲಿ ಇನ್ನೊಂದು KSRP, ಪೊಲೀಸ್ ಸ್ಟೇಷನ್ನು, ಫೈರ್ ಸ್ಟೇಷನ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಒಂದೇ ಜಿಲ್ಲೆಯಲ್ಲಿ ಇವತ್ತು ಮೂರು ಜನ ಮಂತ್ರಿಗಳು, ಆ ಕಡೆ ಪರಮೇಶ್ವರ್ ಸಾಹೇಬರು, ದಿನೇಶ್ ಗುಂಡೂರಾವ್ ಸಾಹೇಬರು, ನಾನು ಒಂದೇ ಜಿಲ್ಲೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಕೆಲಸ ಮಾಡ್ತಾಯಿದ್ರೆ ನಮ್ಮ ಸರ್ಕಾರದ ಜನಗಳ ಬಗ್ಗೆ ಇರುವಂಥ ಕಾಳಜಿಯನ್ನು ಇಲ್ಲಿ ತೋರಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಯಾವುದೇ ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಒಳಗೊಂಡಂತೆ, ನಮ್ಮ ನಾಯಕರಾದ ದಿನೇಶ್ ಗುಂಡೂರಾವ್ರನ್ನ ಒಳಗೊಂಡಂತೆ ಎಲ್ಲ ಶಾಸಕರುಗಳನ್ನು, ಜಿಲ್ಲೆಯ 6 ಶಾಸಕರುಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರಿಗೆ ದುಡ್ಡುಗಳನ್ನು ಕೊಡ್ತಾಯಿದ್ವಿ ಡೆವಲಪ್ಮೆಂಟ್ಸ್. ಕೆಲವರು ವಿರೋಧಾಭಾಸವಾದ ಹೇಳಿಕೆಗಳನ್ನ ಕೊಡ್ತಾರೆ, ಸರ್ಕಾರ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಡೈಲಿ ಗಡ್ಪಾರಿ ತಗೊಂಡು ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲಿಂದ ಬಂದು ದುಡ್ಡು? ಅದಕ್ಕೆ ರಸ್ತೆಗಳು ನಿರ್ಮಾಣ ಮಾಡಲಿಕ್ಕೆ, ಸ್ಕೂಲ್ ಕಟ್ಟಲಿಕ್ಕೆ, ಕಾಲೇಜ್ ಕಟ್ಟಲಿಕ್ಕೆ ಬೇರೆ ಬೇರೆ ಪಕ್ಷದ ಶಾಸಕರುಗಳು ಪೂಜೆ ಮಾಡ್ತಾ ಇರ್ತಾರೆ. ಯಾವ ದುಡ್ಡು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ಕೊಟ್ಟಿದ್ದು ಸಿದ್ದರಾಮಯ್ಯ. ಆದ್ದರಿಂದ ಒಂದು ಮನೆಯಲ್ಲಿ ಎಲ್ಲಾದರೂ ನಾವು ಹೋಗಿ ಒಂದು ಲೋಟ ನೀರು ಕುಡಿದ್ರೂ ಸಹ ನಾವು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದೇ ಥರ ನೀವು ಎಲ್ಲ ಸೇರಿ ಕೋಲಾರ ಜಿಲ್ಲೆಯನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ. ಕೋಲಾರದಲ್ಲಿ ನಿವಾಸಿಗಳು ಸುಮಾರು 16 ಲಕ್ಷ ಇರೋದು, ಎಷ್ಟು ಗೊತ್ತಾ? 17 ಲಕ್ಷ, 16ವರಿಂದ 17 ಲಕ್ಷ ಜನಸಂಖ್ಯೆ, ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೆ ಅನುಕೂಲಗಳನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ರಾಜ್ಯವನ್ನು, ಈ ಜಿಲ್ಲೆಯನ್ನು ಒಂದು ಮುಂಚೂಣಿ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ